ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಕಾವ್ಯ ಹೆಗಡೆ. ಉತ್ತರ ಕನ್ನಡ ಜಿಲ್ಲೆ ಸುಂದರ ಕಡಲ ತೀರ ಮತ್ತು ದಟ್ಟ ಅರಣ್ಯ ಸಂಪತ್ತಿನ ಒಂದು ಖಣಿ ಅಂತ ಹೇಳಬಹುದು. ಹೆಸರುವಾಸಿಯಾಗಿದ್ದೆ 70% ಕಾಡಿದೆ ಅಲ್ಲಿ. ಉತ್ತರ ಕನ್ನಡ ಅಂತಂದ್ರೆ ಒಂದು ತಂಪಾದ ಪ್ರದೇಶ. ಉತ್ತರ ಕನ್ನಡದ ವಿಶಿಷ್ಟತೆ ಏನು ಅಂತಂದ್ರೆ ಒಂದು ಕಡೆ ಕಡಲಾದ್ರೆ ಇನ್ನೊಂದು ಕಡೆ ಮಲೆನಾಡು ಸಿಗುತ್ತೆ. ಆದರೆ ಇತ್ತೀಚೆಗೆ ಈ ಒಂದು ಜಿಲ್ಲೆ ವಿವಿಧ ಯೋಜನೆಗಳ ಪ್ರಯೋಗಾಲಯವಾಗಿ ಮಾರ್ಪಟ್ಟಿದೆ. ಇಲ್ಲಿನ ಜನರು ತಮ್ಮ ಭೂಮಿಯನ್ನ ತ್ಯಾಗ ಮಾಡಬೇಕಾಗಿದೆ. ಹಲವು ಯೋಜನೆಗಳಿಗೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಇದರಿಂದಾಗಿ ಅವರು ಬದುಕೋದು ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ತ್ಯಾಗದ ಸುಳಿಯಲ್ಲಿ ಉತ್ತರ ಕನ್ನಡ ಸಿಕ್ಕಾಕೊಂಡಿದೆ. ವಿದ್ಯುತ್ ಯೋಜನೆ, ನೌಕಾನೆಲೆ, ಅಣು ವಿದ್ಯುತ್ ಸ್ಥಾವರ, ಜಲಾಶಯಗಳು, ಹೀಗೆ ಹಲವು ಯೋಜನೆಗಳು ಇಲ್ಲಿ ತಲೆ ಎತ್ತುತ್ತಾ ಇದ್ದಾರೆ. 70% ಕಾಡಿಟ್ಕೊಂಡಿದ್ದೀವಿ ಸರ್ ನಾವು, ಆದ್ರೆ ನಮ್ಮ ಜೀವನವನ್ನ ಬಲಿ ಕೊಟ್ಟು ನಿಮ್ಮ ಯೋಜನೆಗಳಿಗೆ ಸ್ವಾಗತ ಕೋರಬೇಕಾಗಿರುವಂತಹ ಪರಿಸ್ಥಿತಿ. ಈ ಯೋಜನೆಗಳಿಂದಾಗಿ ಸಾವಿರಾರು ಕುಟುಂಬರು ನಿರಾಶ್ರಿತರಾಗ್ತಾ ಇದ್ದಾರೆ. ಅವರ ಜೀವನ ಅತಂತ್ರವಾಗ್ತಾ ಇದೆ. ಆದ್ರೂ ಕೂಡ ಇಲ್ಲಿ ಗಮನ ಹರಿಸ್ತಾ ಇಲ್ಲ. ತಾಕತ್ತಿಲ್ಲ ಇವರಿಗೆ. ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಮಾಡಿಕೊಡ್ಲಿಕ್ಕೆ ಉತ್ತರ ಕನ್ನಡ ಜಿಲ್ಲೆಗೆ ತಾಕತ್ತಿಲ್ಲ ಇವರಿಗೆ. ಒಂದು ಮೆಡಿಕಲ್ ಕಾಲೇಜ್ ಇಲ್ಲ ನಮ್ಮ ಹತ್ರ. ಕಾಮನ್ ಸೆನ್ಸ್ ಇದೆಯಾ? ಈಗ ಬಂದ್ರಲ್ಲ ಇಷ್ಟು ಡೀಟೇಲ್ ಇಟ್ಕೊಂಡು ತ್ಯಾಗ ಮಾಡಿ ಅಂತ. ಹೊಟ್ಟೆಗೇನ್ ತಿಂತೀರಾ ನೀವು? ನಿಮ್ಗೆ ಶರಾವತಿ ಮೇಲೂ ಕಣ್ಣಿದೆ, ಎಲ್ಲದರ ಮೇಲೂ ಕಣ್ಣಿದೆ, ನಮ್ಮ ಕಾಡಿನ ಮೇಲೆ ನಿಮಗೆ ಕಣ್ಣಿದೆ. ಆದ್ರೆ ನಮಗ್ ಅಗತ್ಯವಾಗಿರುವಂತ ರೋಡ್ ನೀವು ಕೊಟ್ಟಿಲ್ಲ, ಅಗತ್ಯವಾಗಿರುವಂತ ಆಸ್ಪತ್ರೆ ಕೊಟ್ಟಿಲ್ಲ, ಮೆಡಿಕಲ್ ಕಾಲೇಜುಗಳನ್ನ ಕೊಟ್ಟಿಲ್ಲ. ನಮ್ದು ಯಾವ್ದ್ರಿ ಯೂನಿವರ್ಸಿಟಿ? ಉತ್ತರ ಕನ್ನಡ ಜನರಿಗೆ ಯೂನಿವರ್ಸಿಟಿ ಯಾವ್ದ್ರಿ? ನಾವು ಧಾರವಾಡಕ್ಕೋ ಹುಬ್ಳಿ ಯೂನಿವರ್ಸಿಟಿಗೋ ಹೋಗಿ ಓದ್ಬೇಕು. ಸರಿಯಾಗಿ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ ನೀವು. ಈಗ ಬಂದಿದ್ದೀರಾ ತ್ಯಾಗ ಮಾಡಿ ಅಂತ ಹೇಳಿ. ಭೂಸ್ವಾಧೀನ, ಪುನರ್ವಸತಿ, ಪರಿಹಾರ, ಹೀಗೆ ಹಲವು ಸಮಸ್ಯೆಗಳನ್ನ ಅಲ್ಲಿನ ಜನರು ಬೇಸತ್ತು ಹೋಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ನಿಜಕ್ಕೂ ಕೂಡ ತ್ಯಾಗದ ಭೂಮಿ ಆಗ್ಬಿಟ್ಟಿದೆ. ನಾಡಿಗೆ ಬೆಳಕು ನೀಡುವಂತಹ ವಿದ್ಯುತ್ ಯೋಜನೆ, ನೀರುಣಿಸುವಂತಹ ನೀರಾವರಿ ಯೋಜನೆಗಳಿದೆ. ದೇಶದ ಭದ್ರತೆಗಾಗಿ ನೌಕಾಪಡೆಗಳು ಕೂಡ ಇಲ್ಲಿ ಕಾರಣ ಸಿಗಬೇಕಾಗಿರುವಂತದ್ದು. ಕಾಳಿ ನದಿಗೆ ನಿರ್ಮಿಸಿದಂತಹ ವಿದ್ಯುತ್ ಯೋಜನೆಗಳಿಗಾಗಿ 20,000 ಹೆಕ್ಟೇರ್ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲಾಗುತ್ತೆ. 1974ರಿಂದ ಆರಂಭವಾಗಿರುವಂತಹ ಈ ಒಂದು ಭೂ ಸ್ವಾಧೀನದಿಂದ ಎಷ್ಟೋ ಕುಟುಂಬಗಳು ನಿರಾಶ್ರಿತರಾಗಿದ್ದಾವೆ. ಅರಣ್ಯವನ್ನೇ ನಂಬಿ ಬದುಕನ್ನ ಕಟ್ಕೊಳ್ತಾ ಇರುವಂತಹ ಜನರು ಇದ್ದಾರೆ. ಕೃಷಿ ಭೂಮಿಯನ್ನ ಹೊಂದಿದ್ರು ಕೂಡ ತಮ್ಮ ಆಸ್ತಿಯನ್ನ ಕಳ್ಕೊಂಡಿದ್ದಾರೆ. ಹಲವರಿಗೆ ಪುನರ್ವಸತಿ ಸಿಕ್ಕಿದೆ, ಇನ್ನೂ ಹಲವರಿಗೆ ಸಿಕ್ಕಿಲ್ಲ, ಊರ್ ಬಿಟ್ಟು ಹೋಗಿದ್ದಾರೆ. ನಿಮ್ಮ ಈ ಒಂದು ಕೆಲಸಕ್ಕೆ ನಾವ್ಯಾಕೆ ಭೂಮಿಯನ್ನ ಬಿಟ್ಟು ಹೋಗ್ಬೇಕು? ನಮಗೆ ಒಂದೇ ಒಂದು ರೀತಿಯಾಗಿರುವಂತ ಮೂಲಭೂತ ಸೌಕರ್ಯಗಳನ್ನ ನೀವು ಕೊಟ್ಟಿಲ್ಲ. ನಾವು ಸಾಫ್ಟ್ ಜನ ಅಂತ ಹೇಳಿ ನಿಮ್ಗೆ ಗೊತ್ತಿದೆ. ಆ ಒಂದು ಕಾರಣಕ್ಕಾಗಿ ಎಲ್ಲಾ ಆಸ್ತಿಗಳನ್ನ ನಮ್ಮ ಮೇಲೆ ಹೂಡ್ತಾ ಇದ್ದೀರಾ. ಹಲವು ಪರಿಹಾರ ಪ್ರಕರಣಗಳು ಕೂಡ ಇಂದಿಗೂ ನ್ಯಾಯಾಲಯದಲ್ಲಿದೆ. ಹಲವರಿಗೆ ಪರಿಹಾರ ಮಂಜೂರಿ ಆಗಿದ್ರು ಇನ್ನೂ ಹಲವರಿಗೆ ಮಂಜೂರಿ ಆಗಿಲ್ಲ. ಸಾಕಷ್ಟು ಹಗರಣಗಳು ನಡೀತಾ ಇದೆ. ಇನ್ನೂ ಹಲವರು ಪರಿಹಾರದ ಆಸೆಯನ್ನ ಇನ್ನೂ ಕೂಡ ಬಿಟ್ಟಿಲ್ಲ. ಆದ್ರೆ ಉತ್ತರ ಕನ್ನಡಕ್ಕೆ ಯಾಕೆ ಈ ರೀತಿಯಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಸರ್ಕಾರ ಅಂತ ಗೊತ್ತಾಗ್ತಾ ಇಲ್ಲ. ಕೋಡಸಲ್ಲಿ ಜಲಾಶಯದ ಯೋಜನೆ ನಿರಾಶ್ರಿತರ ಶಿವರಾಮ ಗಾವಂಕರ ಅವರು ತಮ್ಮ ನೋವನ್ನ ತೋಡಿಕೊಂಡಿರುವಂತಾರೆ. ಜಮ್ಮನಹಳ್ಳಿ, ಸೋಪ, ಕೊಡಸಳ್ಳಿ, ಕದ್ರಾ ಜಲಾಶಯ ವಿದ್ಯುತ್ ಯೋಜನೆಗಳಿಗಾಗಿ ಅರಣ್ಯ ಮತ್ತು ಖಾಸಗಿ ಭೂಮಿ ದೊಡ್ಡ ಪ್ರಮಾಣದಲ್ಲಿ ಸ್ವಾಧೀನಪಡಿಸಲಾಗಿದೆ. ಸುಭಾ ಪ್ರಾಜೆಕ್ಟ್ಗಾಗಿ 10,691 ಹೆಕ್ಟೇರ್ ಅರಣ್ಯ ಭೂಮಿ ಮತ್ತು 2,284 ಹೆಕ್ಟೇರ್ ಖಾಸಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಕೋಡಸಳ್ಳಿ ಪ್ರಾಜೆಕ್ಟ್ಗಳಿಗಾಗಿ 1,519 ಹೆಕ್ಟೇರ್ ಅರಣ್ಯ ಭೂಮಿ ಮತ್ತು 385 ಹೆಕ್ಟೇರ್ ಖಾಸಗಿ ಭೂಮಿಯನ್ನು ಸ್ವಾಧೀನಪಡಿಸಲಾಗಿದೆ. ಇನ್ನು ಅಂಕೋಲಾ, ಕಾರವಾರ ತಾಲೂಕಿನ ಕರಾವಳಿ ತೀರದಲ್ಲಿ ನಿರ್ಮಾಣವಾಗುತ್ತಿರುವಂತಹ ಕದಂಬ ನೌಕಾನೆಲೆ ಏಷ್ಯಾದ ಅತಿದೊಡ್ಡ ನೌಕಾನೆಲೆ ಆಗ್ತಾ ಇದೆ. ಈ ಯೋಜನೆಗಾಗಿ 13 ಗ್ರಾಮಗಳು 14 ಸಂಪದ್ಭರಿತ ಕಡಲ ತೀರವನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೆ. ಬರೋಬ್ಬರಿ 10,338 ಹೆಕ್ಟೇರ್ ಜಮೀನು ಮತ್ತು ಸಮುದ್ರ ಪ್ರದೇಶವು ಈ ಒಂದು ಯೋಜನೆಗೆ ಪಾಲಾಗಿದೆ. ಈ ನೌಕಾನೆಲೆ ನಿರ್ಮಾಣದಿಂದಾಗಿ ಮೀನುಗಾರರಿಗೆ ತುಂಬಾ ಕಷ್ಟವಾಗ್ತಾ ಇದೆ. ಸಮುದ್ರದಲ್ಲಿ ನಿರ್ಬಂಧವನ್ನು ಹೇರಲಾಗ್ತಾ ಇದೆ. ಪ್ರತಿ ವರ್ಷ ಬೆಳೆ ಬೆಳೆದಿದ್ದಂತಹ ಕೃಷಿ ಜಮೀನುಗಳು ಜನರು ಕಳೆದುಕೊಳ್ತಾ ಇದ್ದಾರೆ. 40 ವರ್ಷಗಳ ಹಿಂದಿನ ಪರಿಹಾರ ಸಿಗುವವರಿಗೆ 40 ವರ್ಷಗಳ ಹಿಂದಿನ ಪರಿಹಾರ ಹಲವರಿಗೆ ಈಗ ಸಿಗ್ತಾ ಇದೆ. ಇನ್ನು ಹಲವರು ಪ್ರಕರಣಗಳು ಇನ್ನೂ ಕೂಡ ಬಾಕಿ ಇದೆ. ಪರಿಹಾರ ಪಡೆಯಲಿಕ್ಕೆ ವಯಸ್ಸಾದರೂ ಕೂಡ ವೀಲ್ ಚೇರ್ ನಲ್ಲಿ ಡಿಸಿ ಆಫೀಸ್ಗೆ ಹೋಗ್ತಾ ಇದ್ದಾರೆ. ನಾಚಿಕೆ ಆಗಬೇಕ್ರಿ. ಉತ್ತರ ಕನ್ನಡನ ಅಭಿವೃದ್ಧಿ ಮಾಡ್ತೀನಿ ಅಂತ ಬರ್ತಿದ್ದೀರಾ. ಒಂದು ಹಾಸ್ಪಿಟಲ್ ಕೊಟ್ಟು ಅಭಿವೃದ್ಧಿ ಮಾಡ್ರಿ ತಾಕತ್ತಿದ್ರೆ. ಕೆಲ ಪ್ರಕರಣಗಳಲ್ಲಿ ನಿರಾಶ್ರಿತರು ಮರಣಿಸ್ತಾ ಇದ್ದಾರೆ. ಅವರ ವಾರಸುದಾರರಿಗೆ ಪರಿಹಾರವನ್ನ ಸಿಗ್ತಾ ಇಲ್ಲ. ಅವರು ಅಲೆದಾಟವನ್ನು ಮಾಡ್ತಾ ಇದ್ದಾರೆ. ನಿರಾಶ್ರಿತರಿಗೆ ಉದ್ಯೋಗದ ಭರವಸೆಯೂ ಕೂಡ ಈಡೇರಿಸಲಿಲ್ಲ. ಕಸ ಗುಡಿಸುವುದು, ಜಲ್ಲಿ ಹೊಡೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಮತ್ತೆ ಬಂದಿದ್ದೀರಾ ಶರಾವತಿ ಬೇಕು ಅಂತ. ಏನು ಹೇಳಲ್ಲ ನಿಮಗೆ.
ಕೈಗಾ ಅಣು ವಿದ್ಯುತ್ ಸ್ಥಾವರ ಪಶ್ಚಿಮ ಘಟ್ಟದ ಅರಣ್ಯದ ನಡುವೆ 1986ರಲ್ಲಿ ಪ್ರಾರಂಭವಾಗಿರುವಂತದ್ದು, ಜಾರಿಯಾಗಿರುವಂತದ್ದು. ಈ ಯೋಜನೆಯಲ್ಲಿ ಆರಂಭವಾಗಿರುವಂತಹ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಬರೋಬ್ಬರಿ 1665 ಹೆಕ್ಟೇರ್ ಜಮೀನು ಭೂಸ್ವಾಧೀನದೊಂದಿಗೆ ಈ ಒಂದು ಯೋಜನೆ ಜಾರಿಗೊಳಿತು. ಅದರಲ್ಲಿ ಅರಣ್ಯ ಭೂಮಿ ಹೆಚ್ಚಾಗಿದೆ, 160 ಕುಟುಂಬಗಳು ಬಾಧಿತ ಆಗಿದೆ ಅಂತ ಹೇಳಿ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ತಿಳಿಸಲಾಗಿದೆ. ಅಣು ವಿದ್ಯುತ್ ಸ್ಥಾವರದಿಂದ ಕ್ಯಾನ್ಸರ್ ಹರಡ್ತಾ ಇದೆ ಅಂತ ಹೇಳಿ ಅಪವಾದ ಕೂಡ ಇದೆ. 5 ಕಿಲೋಮೀಟರ್ ವ್ಯಾಪ್ತಿಯ ಗ್ರಾಮಗಳ ಕುಟುಂಬದವರಿಗೆ ಪುನರ್ವಸತಿ ಕಲ್ಪಿಸಬೇಕು ಅಂತ ಹೇಳಿ ಹೋರಾಟಗಳನ್ನ ಕೂಡ ಮಾಡಲಾಗ್ತಾ ಇದೆ. ಕೈಗಾ ಅಣು ವಿದ್ಯುತ್ ಸ್ಥಾವರದಿಂದ ಗಾಳಿ, ನದಿ ನೀರು ಕಲುಷಿತವಾಗ್ತಾ ಇದೆ, ವಿಕಿರಣದಿಂದ ಆರೋಗ್ಯ ಕೆಡುತ್ತಿದೆ ಅಂತ ಹೇಳಿ ಜನ ಭಯದಲ್ಲಿದ್ದಾರೆ. ಇಲ್ಲಿಯೂ ಕೂಡ ಸ್ಥಳೀಯರಿಗೆ ಕೂಲಿ ಬಿಟ್ಟು ಬೇರೆ ಉದ್ಯೋಗ ಸಿಗ್ತಾ ಇಲ್ಲ. ಇನ್ನು ಶರಾವತಿ ನದಿಗೆ ನಿರ್ಮಿಸಿರುವಂತಹ ಗೇರುಸೊಪ್ಪ ಜಲಾಶಯ ಯೋಜನೆಯು ಜನ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನ ಮಾಡಿದ್ರು. ಆದ್ರೂ ಕೂಡ 2002ರಲ್ಲಿ ಯೋಜನೆ ಜಾರಿಗೆ ಬಂತು. ಬರೋಬ್ಬರಿ 700 ಹೆಕ್ಟೇರ್ ಅರಣ್ಯ ಪ್ರದೇಶವನ್ನ ಈ ಒಂದು ಯೋಜನೆ ವ್ಯಾಪಿಸಿಕೊಂಡಿದೆ. ಇದರಿಂದಾಗಿ ಜಲಾಶಯದ ಕೆಳಭಾಗದ ನದಿ ತೀರ ಮತ್ತು ನಡುಗಡ್ಡೆಯ 400ಕ್ಕೂ ಅಧಿಕ ಕುಟುಂಬಗಳು ಪ್ರತಿ ವರ್ಷ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಮಳೆಗಾಲದಲ್ಲಿ ಜಲಾಶಯ ಭರ್ತಿಯಾದಾಗ ನೀರು ಹೊರಗೆ ಬರುತ್ತೆ. ಹೊರಗೆ ಬಂದಾಗ ಗ್ರಾಮಗಳೆಲ್ಲವೂ ಕೂಡ ಜಲಾವೃತವಾಗ್ತಾ ಇದೆ. 100 ಕುಟುಂಬಗಳು ಪ್ರತಿ ವರ್ಷ ಕೆಲ ದಿನ ಕಾಳಜಿ ಕೇಂದ್ರದಲ್ಲೇ ಉಳಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಿರುವಂತಹ ಹಲವರ ಸಂಬಂಧಿಕರ ಮನೆಗೆ ಹೋಗ್ತಾ ಇದ್ದಾರೆ. ಅದೇ ಶರಾವತಿ ಜಲಾಶಯದಿಂದ ಈಗ ಶರಾವತಿ ಪಂಪರ್ ಸ್ಟೋರೇಜ್ ಯೋಜನೆ ಕೂಡ ರೂಪಿಸಲಾಗಿದೆ. ಈ ಒಂದು ಯೋಜನೆ ಜಾರಿಯಾದ್ರೆ ಅರಣ್ಯ ನಾಶವಾಗುತ್ತೆ. ಮತ್ತೊಂದು ಹೊನ್ನಾವರದಲ್ಲಿ ಸೃಷ್ಟಿಯಾಗಿರುವಂತಹ ಆತಂಕ ಜನರದ್ದು. ಎಷ್ಟು ಅಂತ ಹಿಂಸೆ ಕೊಡ್ತೀರಾ ಉತ್ತರ ಕನ್ನಡ ಜನರಿಗೆ ಅಂತ ಹೇಳ್ಬಿಡಿದೀವಿ. ಇನ್ನೇನ್ ಬೇಕು ನಮ್ಮಿಂದ? ಏನ್ ನಿಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ? ನಾವೊಂಥರ ಪ್ರಯೋಗ ಕೇಂದ್ರವಾಗಿದ್ದೇವೆ, ನಮ್ಗೇನ್ ಮಾಡಿದ್ರು ನಾವೇನ್ ಮಾತಾಡುವುದಿಲ್ಲ. ಯಾಕೆ? ನಾವು ಸೌಜನ್ಯದಿಂದ ಇರ್ತೇವೆ. ನಾಚಿಕೆ ಆಗ್ಬೇಕು ನಿಮ್ಗೆ. ಅಂಕೋಲಾ ತಾಲೂಕಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸುಗುಸಾಗಿರುವಂತಹ ಬಾಳೆಗುಂದಿಯಿಂದ ಹಟ್ಟಿಗೇರಿ ನಡುವೆ ಹೆದ್ದಾರಿ ಟೋಲ್ ಸಿಗುತ್ತೆ. ಈ 2 ಊರುಗಳ ನಡುವೆ ಒಂದೊಂದು ಕುಟುಂಬ ಎಲ್ಲಾ ಯೋಜನೆಗೂ ಕೂಡ ಜಮೀನನ್ನ ಕಳೆದುಕೊಳ್ತಾ ಇದ್ದಾರೆ. ರಸ್ತೆಯ ಒಂದು ಭಾಗದಲ್ಲಿ ಕದಂಬ ನೌಕಾನೆಲೆ, ಮತ್ತೊಂದು ಕಡೆಯಲ್ಲಿ ಕೊಂಕಣ ರೈಲ್ವೆ ಇದೆ. ಟೋಲ್ ಇರೋದ್ರಿಂದ ಹೆದ್ದಾರಿಗೆ ಭೂಸ್ವಾಧೀನ ಆದ ಜಾಗದಲ್ಲಿ ಇದರಿಂದ ಬರೋಬ್ಬರಿ 2 ರಿಂದ 3 ಬಾರಿ ನಿರಾಶ್ರಿತರಾಗಿ ಹೋಗಿದ್ದಾರೆ. ಸ್ವಲ್ಪ ದೂರದಲ್ಲಿ ವಿಮಾನ ನಿಲ್ದಾಣ ಆಗ್ತಾ ಇದೆ. ಸಮೀಪದಿಂದಲೇ ಖೇಣಿ ವಾಣಿಜ್ಯ ಖಾಸಗಿ ಬಂದರು ಕೂಡ ಇರುವಂತದ್ದು. ರಸ್ತೆ ಕಾರಿಡಾರ್ಗೆ ಜಾಗವನ್ನ ರೂಪಿಸಲಾಗಿದೆ. 4ನೇ ಬಾರಿ ನಿರಾಶ್ರಿತರಾಗ್ತಾರೆ ಅಂತ ಹೇಳಿ ಅಂಕೋಲಾದ ಸುರೇಶ್ ನಾಯ್ಕ್ ಅವರು ಹೇಳ್ತಾ ಇರುವಂತದ್ದು. ಇಲ್ಲಿನ ಭೂಮಿ ಮೇಲೆ ಕಣ್ಣಿಟ್ಟಿರುವಂತಹ ಯೋಜನೆಗಳು ಇನ್ನೂ ಕೂಡ ಹಲವಾರಿದೆ. ಶರಾವತಿ ಪಂಪರ್ ಸ್ಟೋರೇಜ್, ಬ್ಯಾಕ್ಸೈಟ್ ಗಣಿಗಾರಿಕೆ ಹಾಗೂ ಖೇಣಿ ಖಾಸಗಿ ವಾಣಿಜ್ಯ ಬಂದರು, ಪಾವಿನಕುರ್ಮೆ ವಾಣಿಜ್ಯ ಬಂದರು, ಗೋವಾ ತನ್ನೂರ್ ವಿದ್ಯುತ್ ಲೈನ್ ಬಡ್ತಿ, ವರದಾ ನದಿ ಯೋಜನೆ, ಅಘನಾಶಿನಿ ಮುಟ್ಟಕ್ಕೆ ಹೋಗಬೇಡಿ. ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಯುತ್ತಲ್ಲಿ. ಅಘನಾಶಿನಿ ವೇದಾವತಿ ನದಿ ತಿರುವು, ಹುಬ್ಬಳ್ಳಿ ಅಂಕೋಲಾ ರಸ್ತೆ, ಶಿರಸಿ ತಾಳಗುಪ್ಪ ರೈಲ್ವೆ ತಿನೆಘಾಟ್, ಇನ್ನು ಹಲವಾರು ಯೋಜನೆಗಳು ಇಲ್ಲಿನ ಜನರು ಬದುಕುವುದನ್ನ ಕಿತ್ಕೊಳ್ತಾ ಇದ್ದಾರೆ. ಈ ಒಂದು ಯೋಜನೆಯಿಂದಾಗಿ ಅರಣ್ಯ ನಾಶವಾಗ್ತಾ ಇದೆ, ಪರಿಸರ ಮಾಲಿನ್ಯವಾಗ್ತಾ ಇದೆ, ಜನರು ತ್ಯಾಗ ನಿರಂತರವಾಗಿ ಆಗ್ತಾ ಇದೆ. ಎಲ್ಲಾ ಜಿಲ್ಲೆಗಳಲ್ಲಿ ಜನತೆ ತಮ್ಮ ಭೂಮಿಯನ್ನು ಕಳೆದುಕೊಳ್ತಾ ಇರುವಂತದ್ದು, ನಿರಾಶ್ರಿತರಾಗಿ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ವೀಕ್ಷಕರೇ, ಇಷ್ಟು ಹೊತ್ತು ನಾನು ಉತ್ತರ ಕನ್ನಡದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದೆ ಅನ್ಕೊಳ್ತೀನಿ. ಉತ್ತರ ಕನ್ನಡದ ತ್ಯಾಗದ ಭೂಮಿ ಅಂತಾನೆ ಹೇಳ್ಬೋದು. ಎಷ್ಟು ತ್ಯಾಗವನ್ನು ನಾವು ಮಾಡಿದ್ದೇವೆ ಅದಕ್ಕೆ ಲೆಕ್ಕ ಇಲ್ಲ. ನಮ್ಮ ಮೌನ ಈಗಲೂ ಕೂಡ ನಮ್ಮನ್ನ ಹಿಂಡುತ್ತಾ ಇರುವಂಥದ್ದು. ಎಲ್ಲ ಮಾತಾಡಬೇಕು ಅನ್ಸುತ್ತೋ ಉತ್ತರ ಕನ್ನಡದ ಜನ ಅಲ್ಲಿ ಹೋಗಿ ಮಾತನಾಡಿ ಸೈಲೆಂಟ್ ಆಗಿದ್ರೆ ನಿಮ್ಮ ಭೂಮಿಯನ್ನ ಎಲ್ಲವನ್ನೂ ಕೂಡ ಅಭಿವೃದ್ಧಿ ಕೆಲಸಕ್ಕೆ ಅಂತ ಇಡ್ತಾ ಹೋಗ್ಬೇಕಾಗತ್ತೆ. ಇದಾಗಿತ್ತು ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.